ಇಲ್ಲಿ ಒಳ್ಳೇದು ಕೆಟ್ಟದು ಅಂತ ಕೂತ್ಕೊಂಡು ಡಿಸೈಡ್ ಮಾಡಕ್ ನನಗೆ ಟೈಮ್ ಇಲ್ಲ. ಮಸ್ತಾನ್ ಯಾರು ಗೊತ್ತೇನೋ, ಬೆಂಗಳೂರಿಗೆ ದೊಡ್ಡದಾದ ಅಂಡರ್ ವರ್ಲ್ಡ್ ಡಾನು. ಇಮ್ಮಿಡಿಯೇಟ್ ಆಗಿ ಊರ್ಗ್ ಹೊರಟ್ಬಿಡೋ. ನಾನಿವಾಗ ಜಗಳ ಮಾಡೋ ಮೂಡಲಿಲ್ಲ. ಅಂದ್ರೆ ನನಗೆ ನಿಮ್ ಜೊತೆ ಜಗಳ ಮಾಡಕ್ ಇಷ್ಟ ಇದೆ ಅಂತನಾ? ಅಬ್ಬಾ, ಅದ್ ಹಾಗಲ್ಲ ವಿಕ್ರಾಂತ್ ಅವ್ರೆ. ಮತ್ತಿನ್ನೇನು, ನಾನೇನೋ ದೊಡ್ಡ ಜಗಳ ಗಂಟ ಅನ್ನೋ ಹಾಗೆ ಮಾತಾಡ್ತಾ ಇದ್ದೀರಾ. ನಾನ್ ಕಾಲ್ ಮಾಡಿದ್ದು ಇವತ್ತಾಗಿರೋ ಆಕ್ಸಿಡೆಂಟ್ ಬಗ್ಗೆ ಮಾತಾಡೋದಿಕ್ಕೆ. ಏನು? ನೀವ್ ಹೇಳ್ದ ಹಾಗೆ ನನಗೆ ಯಾಕೋ ಇದು ನ್ಯಾಚುರಲ್ ಅಂತ ಅನ್ನಿಸ್ತಿಲ್ಲ. ಯಾರೋ ಬೇಕು ಅಂತ ನಮ್ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಅನ್ನಿಸ್ತಿದೆ. ಸಾಕು, ಇದ್ರ ಮೇಲೆ ನೀವು ಇನ್ವೆಸ್ಟಿಗೇಷನ್ ಮಾಡೋ ಅವಶ್ಯಕತೆ ಏನೂ ಇಲ್ಲ. ಊಟ ಆಯ್ತಾ? ಊಟ ಆಯ್ತು. ಸರಿ, ಹೋಗಿ ಮಲ್ಕೊಳ್ಳಿ. ಇದಕ್ಕೆ ನಾನು ಹೇಳಿದ್ದು, ಇದಕ್ಕೆಲ್ಲ ನೀವು ಇನ್ವಾಲ್ವ್ ಆಗಕ್ ಹೋಗ್ಬೇಡಿ, ನಾನು ನೋಡ್ಕೋತೀನಿ ಅಂತ. ಅಲ್ಲ, ಯಾಕೆ ಪ್ರತಿ ಸಲನೂ ಆ ವಿಷಯನ ಆಚೆ ಇಟ್ಟು ಮಾತಾಡ್ತೀರಾ ನೀವು? ಯಾಕೆಂದ್ರೆ ನೀವು ಕೇಸ್ ಒಳಗ್ ಬರೋದು, ನಿಮ್ಗೆ ಇನ್ನೆಷ್ಟು ತೊಂದರೆಗಳಾಗೋದು, ಅದ್ ನನಗೆ ಇಷ್ಟ ಇಲ್ಲ ಪಲ್ಲವಿ ಅವರೇ. ನಮ್ ಕೆಲ್ಸದಲ್ಲಿ ಇದೆಲ್ಲ ಒಂದ್ ಪಾರ್ಟ್ ಅಲ್ವಾ? ಈ ಆಕ್ಸಿಡೆಂಟ್ ಮಾಡಿದವ್ರು ಯಾರು ಅಂತ ನಿಮ್ಗನ್ಸುತ್ತೆ? ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ? ಅನುಮಾನ ಏನು, ಇಂಥವ್ರೇ ಮಾಡಿರೋದು ಅಂತ ಅಂದಾಜು ಇದೆ. ಯಾರು ಮಾಡಿರ್ಬೋದು? ಅದೆಲ್ಲ ನಿಮಗೆ ಯಾಕೆ? ನಾನು ಹೇಳ್ದೆ ಅಲ್ವಾ ನಾನು ನೋಡ್ಕೋತೀನಿ ಅಂತ. ಸುಮ್ಮನೆ ನೀವು ಮಲ್ಕೊಳ್ಳಿ. ಇವ್ರು ಯಾಕೆ ಈ ತರ ಕೂಗಾಡ್ತಾರೆ? ಈ ಮನುಷ್ಯಗ್ ಸ್ವಲ್ಪನೂ ತಾಳ್ಮೆನೆ ಇಲ್ಲ ಅನ್ಸುತ್ತೆ. ಅಯ್ಯೋ ಪಾಪ, ಅನ್ನೋ ಏನೋ ಹೇಳ್ಬೇಕು ಅಂತಿದ್ಲು, ಮಲ್ಕೊಂಡ್ಬಿಟ್ಲು. ಐಮ್ ರಿಯಲಿ ಸಾರಿ ಪಲ್ಲವಿ ಅವರೇ. ನಿಮ್ಗೆ ನಾನು ಮಾತಾಡ್ತಿರೋದು ತುಂಬಾ ರೂಡ್ ಅಂತ ಅನ್ಸ್ಬೋದು, ಕೋಪನೂ ಬರ್ಬೋದು. ಬಟ್ ನನಗೆ ಬೇರೆ ಆಪ್ಷನ್ ಇಲ್ಲ. ನನಗೆ ನೀವಾಗ್ಲಿ ನಿಮ್ಮ ಮನೆಯವರಾಗ್ಲಿ ಯಾವಾಗ್ಲೂ ಆರಾಮಾಗಿರ್ಬೇಕು, ಯಾವ ತೊಂದರೆಗಳು ಇರಬಾರ್ದು. ನನ್ನ ಜೀವನದಲ್ಲಿ ನನಗೆ ಬೇಕಾಗಿರೋರನ್ನ ಮತ್ತೆ ಕಳ್ಕೊಂಡು ಕೊರಗುವಂತ ಶಕ್ತಿ ನನಗಿಲ್ಲ ಪಲ್ಲವಿಯವರೇ. ವಿಕ್ರಾಂತ್ ಅವರೇ, ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್ ವಿಕ್ರಾಂತ್. ಥ್ಯಾಂಕ್ ಯು ಸರ್. ಈ ಕ್ರೆಡಿಟ್ ಎಲ್ಲ ನಮ್ಮ ಪಲ್ಲವಿಯವರಿಗೆ ಸೇರಬೇಕು. ಯಾಕೆ ಅಂದ್ರೆ ನಿಮ್ಮ ಮೇಲಿದ್ದ ಕಳಂಕನೆಲ್ಲ ತೆಗೆದು ವಾಪಸ್ ನಿಮ್ಮ ಡ್ಯೂಟಿ ಬರೋ ಹಾಗೆ ಮಾಡಿದ್ದೇ ಇವರು. ಹೌದು, ಎಲ್ಲ ಒಳ್ಳೇದೇ ಆದ್ರೂ ವಿಕ್ರಾಂತ್ ಅವ್ರು ಯಾಕೆ ಈ ರೀತಿ ನಡ್ಕೋತಿದ್ದಾರೆ ನನಗೆ ಗೊತ್ತಾಗ್ತಾ ಇಲ್ಲ. ಅವ್ರು ಮತ್ತೆ ಮೊದಲಂಗ ಆಗ್ಲೇಬೇಕು. ಎನಿವೇ, ಒನ್ಸ್ ಅಗೇನ್ ಕಂಗ್ರ್ಯಾಚುಲೇಷನ್ಸ್. ಪಾರ್ಟಿ ಯಾವಾಗ? ಪಾರ್ಟಿನ? ಯಾಕೆ? ತಲೆಗೇಟ್ ಬಿದ್ದಿರೋದಕ್ಕ? ಆಕ್ಚುಲಿ ಈಗ ಜವಾಬ್ದಾರಿ ಜಾಸ್ತಿ ಆಗಿದೆ, ಟೈಮ್ ಕೂಡ ತುಂಬಾ ಕಡಿಮೆ ಇದೆ. ಈಗಿರೋ ಟೈಮಲ್ಲಿ ಕೇಸ್ ಮೇಲೆ ತುಂಬಾ ವರ್ಕ್ ಮಾಡಬೇಕು. ಸರ, ಅವರು ಬಕ್ಕೆ ಕಳ್ಸಾರ್ರಿ. ಬರ್ತೀನ್ರಿ. ಓ, ಭೀಮಾಂಬಿಕಾ ಅವರು ಇಡೀ ಊರಿಗೆ ಅವ್ವ ಇದ್ದಾಗೆ ಅವರೇ ನಿಮಗೆ ಬೊಕ್ಕೆ ಕಳಿಸ್ಯಾರೆ ಅಂದ್ರೆ ನೀವು ನಿಜವಾದ ಅದೃಷ್ಟಶಾಲಿಗಳೇ. ಇವ್ರಿಗೆಲ್ಲ ಏನ್ ಗೊತ್ತು, ಅವಳು 2 ತಲೆ ನಾಗರಹು ಅಂತ. ನಾನು ಮತ್ತೆ ಈ ಪೋಸ್ಟ್ಗೆ ಬಂದಿರೋದೆ ಅವಳನ್ನ ಮಟ್ಟ ಹಾಕ್ಬೇಕು ಅಂತ. ಈ ಸಲ ಅವಳು ತಪ್ಪಿಸ್ಕೊಳ್ಳೋಕ್ ಸಾಧ್ಯನೇ ಇಲ್ಲ. ಭೀಮಾಂಬಿಕಾ ಅವರು ರಾಯದುರ್ಗದಲ್ಲಿ ಸಣ್ಣ ಮಕ್ಕಳಿಗೆ ಕೂಡ ಗೊತ್ತು. ಜನರ ಕಣ್ಣಿಗೆಲ್ಲ ಮಣ್ಣೆರ್ಚಿ ಇಷ್ಟು ದಿನ ನಿನಗೇನ್ ಬೇಕೋ ಅದನ್ನ ಮಾಡ್ತಾ ಇದ್ದೆ ಅಲ್ವಾ ಭೀಮಾಂಬಿಕಾ? ಈಗ ನೋಡು ಈ ವಿಕ್ರಾಂತ್ ನಿನ್ ಬಣ್ಣನ ಹೇಗ್ ಬಯಲು ಮಾಡ್ತಾನೆ ಅಂತ. ಸರಿ, ಇವಾಗ ಹೇಗಿದ್ದೀರಾ ನೀವು? ನೋವು ಹೇಗಿದೆ? ಸಾರಿ, ನನಗೊಂದು ಇಂಪಾರ್ಟೆಂಟ್ ಕಾಲ್ ಇತ್ತು. ಎಕ್ಸ್ಕ್ಯೂಸ್ ಮಿ ಸರ್.
ವಿಚಿತ್ರ ಮನುಷ್ಯನಪ್ಪ. ಅರ್ಥ ಮಾಡ್ಕೊಳ್ಳದೆ ಕಷ್ಟ ಆಗೋಗ್ಬಿಟ್ಟಿದೆ. ಹೇಳಿ. ಮೊದಲ ತರ ಮಾತಾಡ್ತೀರಾ ಅಂದ್ರೆ ಹೇಳ್ತೀನಿ, ಇಲ್ಲಾಂದ್ರೆ ಹೇಳಲ್ಲ. ಈಗ ಏನಾಯ್ತು ಅಂತ? ವಿಕ್ರಾಂತ್ ಅವರೇ, ನೀವ್ ಯಾಕೆಷ್ಟು ರೂಢಾಗಿ ಬಿಹೇವ್ ಮಾಡ್ತಿದ್ದೀರಾ? ಅವಾಗ್ಲೇ ನಾನು ಕೇಳ್ದಾಗ ಉತ್ತರಿಸ್ದೆ ಹಾಗೆ ಹೋದ್ರಿ ನೀವು. ಏನ್ ನಿಮ್ ಇಂಟೆನ್ಷನ್? ನೋಡಿ, ಅದ್ರ ಹಿಂದೆ ಯಾವ ಇಂಟೆನ್ಷನ್ ಇರಲಿಲ್ಲ. ನನ್ನ ಕೆಲ್ಸದಲ್ಲಿ ಸ್ವಲ್ಪ ಬ್ಯುಸಿ ಇದ್ದೆ ಅಷ್ಟೇ. ನಿಜ ಹೇಳಿ, ಯಾಕೆ ನನ್ನ ಈ ಕೇಸಿಂದ ದೂರ ಇಡ್ತಿದ್ದೀರಾ? ರೀಸನ್ ನಿಮಗೆ ಮೊದಲೇ ಹೇಳಿದ್ದೆ ಅಲ್ಲ. ಅದು ಸುಳ್ಳು, ಬೇರೆ ಏನೋ ಇದೆ. ಆ ಥರ ಎಲ್ಲ ಏನೂ ಇಲ್ಲ. ಈ ವಿಷಯದಲ್ಲಿ ನಿಮಗೆ ಅನುಭವ ಕಡಿಮೆ. ಈ ಕೇಸ್ನ ನಿಮ್ಮ ಕೈಯಲ್ಲಿ ಹ್ಯಾಂಡಲ್ ಮಾಡಕ್ ಆಗೋದಿಲ್ಲ. ವಿಕ್ರಾಂತ್ ಅವರೇ, ನಿಜವಾಗ್ಲೂ ನಿಮಗೆ ಅನ್ನಿಸ್ತಿದ್ಯಾ ನಾನು ಈ ಕೇಸ್ನ ಹ್ಯಾಂಡಲ್ ಮಾಡೋದಕ್ಕೆ ಕೇಪಬಲ್ ಅಲ್ಲ ಅಂತ? ಹಾಗನ್ಸಿದ್ದಕ್ಕೆ ತಾನೆ ಅಷ್ಟೇ ಸಲ ಬೇಡ ಬೇಡ ಅಂತ ಹೇಳಿದ್ದು. ಸುಳ್ಳು, ನೀವು ಸುಳ್ಳು ಹೇಳ್ತಿದ್ದೀರಾ. ಸುಮ್ನೆ ರೇಗಾಡೋದು, ಕಿರ್ಚಾಡೋದು. ನಿಮ್ ಮನ್ಸಲ್ಲಿ ಬೇರೆ ಏನೋ ಇದೆ. ಆ ಥರ ಎಲ್ಲ ಏನೂ ಇಲ್ಲ. ನನ್ ಕಣ್ಣು ನೋಡ್ಕೊಂಡು ಹೇಳಿ, ನಿಮ್ ಕೈಲಿದಾಗಲ್ಲ ಅಂತ. ಕಣ್ಣಲ್ಲಿ ಕಣ್ಣಿಟ್ಟು ಸುಳ್ಳು ಹೇಳಕ್ ಆಗಲ್ಲ ಅಂತನ. ಅದಕ್ಕೆ ನಿಮಗ್ ಬಾಯಲ್ಲಿ ಮಾತೇ ಬರ್ತಿಲ್ಲ. ಪಲ್ಲವಿಯವರೇ, ಏನ್ ಮಾಡ್ತಾ ಇದ್ದೀರಾ ನೀವು? ನಿಮ್ ಟೈಮ್ನು ವೇಸ್ಟ್ ಮಾಡ್ತಾ ಇದ್ದೀರಾ, ನನ್ನ ಟೈಮ್ನು ವೇಸ್ಟ್ ಮಾಡ್ತಾ ಇದ್ದೀರಾ. ಸುಮ್ನೆ ಹೋಗಿ ಇಲ್ಲಿಂದ. ನಾನ್ ನೋಡ್ತಿರೋದು ಹಳೆ ವಿಕ್ರಾಂತ, ಅಥವಾ ನಿಮ್ ಮೈಯೊಳಗೆ ಯಾರಾದ್ರೂ ಪರಕಾಯ ಪ್ರವೇಶ ಮಾಡಿದ್ದಾರೆ ಅಂತನ? ಚೆನ್ನಾಗಿದ್ರಲ್ಲ, ಯಾಕೆ ಹಿಂಗಾದ್ರಿ ನೀವು? ಏನಾದ್ರೂ ಹೇಳಿ ಅಲ್ಲ, ಮಾತಾಡಿ ನೀವು. ನೋಡಿ, ನನಗೆ ಏನ್ ಮಾತಾಡಕ್ಕೂ ಇಷ್ಟ ಇಲ್ಲ. ಮಾತಾಡಕ್ ಇಷ್ಟ ಇಲ್ಲ ಅಂದ್ಮೇಲೆ ನಿಮ್ ಜೀವ ಕೊಟ್ಟು ನನ್ ಜೀವನ ಯಾಕೆ ಕಾಪಾಡಿದ್ರಿ? ಹೇಳಿ ವಿಕ್ರಮ್. ಇನ್ಸ್ಪೆಕ್ಟರ್ ಬನ್ನಿ. ಆಕ್ಸಿಡೆಂಟ್ ಮಾಡಿದವ್ರ ವಿಷಯ ಏನಾದ್ರೂ ಗೊತ್ತಾಯ್ತಾ? ಹಾ ಸರ, ಸಿಕ್ಕಿದಾನ. ಇಲ್ಲೇ ಪಕ್ಕದವ್ರನಂತೆ. ಎಷ್ಟೇ ಹೊಡೆದ್ರು ಬಾಯ ಬಿಡಲ್ಲ ಅಂತನವ. ಬೈ ಚಾನ್ಸ್ ಆಗಿದ್ದು ಅಂತ ಹೇಳ್ತಾನ್ರಿ ಅವ. ಅವನು ಬಾಯಿ ಬಿಡೋದಿಲ್ಲ. ಯಾಕೆಂದ್ರೆ ಅವನು ಭೀಮಾಂಬಿಕಾ ಕಡೆಯವನಾಗಿರ್ತಾನೆ. ಅವಳ ಕಡೆಯವರು ಹೇಗಿರ್ತಾರೆ ಅಂದ್ರೆ ಪ್ರಾಣ ಬೇಕಾದ್ರೂ ಬಿಡ್ತಾರೆ, ಆದ್ರೆ ಅವಳನ್ನ ಮಾತ್ರ ಬಿಟ್ಕೊಡೋದಿಲ್ಲ.